ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಶನಿವಾರ ಬೆಳಗ್ಗೆ ಟೈಮ್ ಆಗಲಿ 7:30 ಆಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ತುಂಬ ಮಳೆ ಈ ಕಡೆ ಸೈಡ್ ಅಂತೂ. ಸಾಯಂಕಾಲ ಆಗ್ತಾ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಟೈಮ್ ಆದರೂ ಕೂಡ ಸರಿಯಾಗಿ ಬೆಳಕೆ ಬರ್ತಾ ಇಲ್ಲ. ಫುಲ್ಲು ಮೋಡದ ಥರನೇ ಇತ್ತು. ಇನ್ನು ನೈಟ್ ಅಂತೂ ಪಾತ್ರೆ ತೊಳೆಯೋಕ್ಕೆ ಆಗೋದಿಲ್ಲ. ಸಾಯಂಕಾಲ ಅಷ್ಟೊತ್ತಿಗೆ ಮಳೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆ ಎಲ್ಲ ಪೆಂಡಿಂಗ್ ಇದ್ದು ಅವನ್ನ ಒಳಗಡೆ ಇಟ್ಟಿರಲಿಲ್ಲ, ಹೊರಗಡೆನೇ ಇಟ್ಟಿದ್ದೆ. ಎಂಜಲು ಅವೆಲ್ಲ ಒಳಗೆ ಏನಕ್ಕೆ ಇಡೋದು ಅಂತೇಳ್ಬಿಟ್ಟು ಎಲ್ಲ ಹೊರಗಡೆನೇ ಇಟ್ಟಿದ್ದೆ. ಪಾತ್ರೆ ಎಲ್ಲ ಒಂದು ಟಬ್ಗೆ ಹಾಕ್ಬಿಟ್ಟು ಅದಕ್ಕೆ ಎಲ್ಲ ತೊಳೆದಿಡೋಣ ಅಂತೇಳ್ಬಿಟ್ಟು ಎಲ್ಲ ಒಂದು ಹತ್ರ ಇಟ್ಟೆ. ಇನ್ನು ಪಾತ್ರೆ ಕೂಡ ಎಲ್ಲ ನೀಟಾಗಿ ತೊಳ್ಕೊಂಬಂದು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾ ಇದ್ದೀನಿ. ಬಟ್ಟೆ ಕೂಡ ನೆನೆಸಿದ್ದೆ. ನಿಜವಾಗ್ಲೂ ಬಟ್ಟೆ ಕೂಡ ಒಗೆಯೋಕ್ಕಾಗ್ತಾ ಇಲ್ಲ. ನೆನೆಸೋಣ ಅನ್ನೋದು ಕೂಡ ಒಂಥರ ಭಯ ಅನಿಸುತ್ತೆ. ಮತ್ತು ಫುಲ್ಲು 2-3 ದಿನದಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ. ಬಿಸಿಲಂತೂ ಇಲ್ಲವೇ ಇಲ್ಲ. ಮತ್ತು ಸ್ಮೆಲ್ ಬಂದುಬಿಡುತ್ತೆ ಅಂತೇಳ್ಬಿಟ್ಟು ನಾನು ನೆನೆಸಿರಲಿಲ್ಲ. ಇವತ್ತು ನೆನೆಸೋಣ, ಮತ್ತು ಇಷ್ಟು ದಿನ ಸುಮ್ಮನೆ ಗ್ಯಾಪ್ ಆಗಿಬಿಟ್ರೆ ಅವು ಜಾಸ್ತಿ ಆಗಿಬಿಡುತ್ತೆ ಬಟ್ಟೆ. ಮತ್ತು ಬಿಟ್ಟಿರೋ ಬಟ್ಟೆ ಕೂಡ ಜಾಸ್ತಿ ದಿನ ಇಟ್ಕೊಬಾರ್ದು ಅಂತ ಹೇಳಿಬಿಟ್ಟು ಎಲ್ಲ ನೆನೆಸಿದ್ದೆ. ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಒಂದು ಸ್ವಲ್ಪ ಪರವಾಗಿರಲಿಲ್ಲ. ಸ್ವಲ್ಪ ಬೆಳಗ್ಗೆ ಬಂತು, ಆದರೂ ಕೂಡ ಹಂಗೆ ಮೋಡೋ ಥರನೇ ಆಯಿತು. ಇರಲಿ ಬಿಡು, ನೆನೆಸಿದ್ದೀನಿ ಒಗೆಯೋಣ ಅಂತ ಹೇಳಿಬಿಟ್ಟು ನೆನೆಸಿದ್ದೆ. 4-5 ದಿನದ ವ್ಲಾಗೇ ಮಾಡಲಿಲ್ಲ ನಾನು. ಸ್ವಲ್ಪ ಹಲ್ಲೋ ಬಂದುಬಿಟ್ಟಿತ್ತು. ನನಗೆ ಯಾವತ್ತೂ ಅಷ್ಟೊಂದು ಹಲ್ಲೋ ಬಂದಿರಲಿಲ್ಲ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಸ್ವಲ್ಪ ಹಲ್ಲೋ ಜಾಸ್ತಿನೇ ಬಂದುಬಿಡ್ತು. ಮಾತಾಡೋಕ್ಕೆ ಕೂಡ ಬರ್ತಾ ಇರಲಿಲ್ಲ. ಆ ಥರ ಹಲ್ಲೋ ಬಂದುಬಿಟ್ಟಿತ್ತು. ನಿಜವಾಗ್ಲೂ ಏನಕ್ಕಾದರೂ ತಡ್ಕೊಬೋದು. ಒಂದು ಸರಿ ಇದು ಚಳಿ ಜ್ವರ ಬಂದರೂ ಕೂಡ ತಡ್ಕೊಬೋದು. ಈ ಹಲ್ಲು ನೋವು ಬಂದ್ರಂತೂ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಿಜವಾಗ್ಲೂ ಸುಮ್ಮನೆ ಕಿತ್ಬಿಡೋಣ ಅನ್ನೋಷ್ಟು ಆ ಥರ ಸುಮ್ಮನೆ ನೋವು ಬರ್ತಾಯಿತ್ತು. ಮತ್ತು ಅಷ್ಟು ಸಿಟ್ಟು ಕೂಡ ಬರ್ತಾಯಿತ್ತು ನನಗಂತೂ. ಮಾತಾಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ ಸರಿಯಾಗಿ. ಇನ್ನು ನನ್ನ ಮಗನಿಗೂ ಅಷ್ಟೇ, ಅವನಿಗೂ ಕೂಡ 2 ದಿನಕ್ಕೊಂದ್ಸರಿ ಅವನಿಗೂ ಸ್ವಲ್ಪ ಹುಷಾರಿರ್ತಾ ಇರಲಿಲ್ಲ. ಅವನ ಕಡೆ ನೋಡಿಕೊಂಡು ಮತ್ತು ನನಗೂ ಸ್ವಲ್ಪ ಹಲ್ಲು ತೊಗೊಂಬಿಟ್ಟು ತಲೆ ಫುಲ್ಲು ನೋವು ಬಂದುಬಿಟ್ಟಿತ್ತು ನನಗೆ. ಅದಕ್ಕೆ ವ್ಲಾಗೇ ಮಾಡಲಿಲ್ಲ ನಾನು. ಇದೆಲ್ಲ ಸ್ವಲ್ಪ ಹುಷಾರಾಗೋವರೆಗೂ ಏನು ವ್ಲಾಗ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಬೆಟರ್ ಅನ್ನಿಸ್ತು. ಅದಕ್ಕೋಸ್ಕರ ಜಾಸ್ತಿ ದಿನ ಆಗಿಬಿಟ್ರೆ ಸುಮ್ಮನೆ ಇದಾಗ್ಬಿಡುತ್ತೆ ಅಂತೇಳಿ ಶನಿವಾರ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇನ್ನು ಪಾತ್ರೆ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ದೆ. ಮತ್ತು ಬೆಳಗ್ಗೆ ಟೀ ಮಾಡಬೇಕಾದ್ರೆ ಸ್ವಲ್ಪ ಟೀ ಎಲ್ಲ ಉಕ್ಕಿತ್ತು. ಆ ಟೀ ಸೊಪ್ಪೆಲ್ಲ ಕಡೆಗೆ ಬಂದಿತ್ತು. ಅದಕ್ಕೆ ಸ್ವಲ್ಪ ಸ್ಟವ್ ಅದೆಲ್ಲ ತೆಗೆದ್ಬಿಟ್ಟು ನೀರೆಲ್ಲ ಹಾಕಿದ್ರೆ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಮತ್ತು ಅಂಗಡಿಗೂ ಕೂಡ ಬರ್ತಾಯಿದ್ರು. ಅಂಗಡಿಗೆ ಕೂಡ ನೋಡಿಕೊಂಡು ಬಟ್ಟೆ ಒಗೆದ್ಬಿಡೋಣ ಬೇಗ, ಅಟ್ಲೀಸ್ಟ್ ಗಾಳಿಗಾದರೂ ಆರ್ಕೊಳ್ಳುತ್ತೆ ಅಂತ ಹೇಳಿ ನೀರು ಕೂಡ ಎಲ್ಲ ಡಬ್ಬಿಗೆಲ್ಲ ನೀರು ತುಂಬಿಟ್ಟು ಸ್ವಲ್ಪ ನೈಟು ಸ್ವಲ್ಪ ಸಾಂಬಾರಿತ್ತು. ಸ್ವಲ್ಪ ಅನ್ನ ಮಾಡೋಣ ಅಂತ ಹೇಳಿ ಅನ್ನ ಕೂಡ ಇಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಗಲೇ ಮುಂಚೆನೇ. ಅದಕ್ಕೆ ನೀರೆಲ್ಲ ಸ್ವಲ್ಪ ಹಿಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ, ಹೆಂಗಿದ್ರು ತೊಟ್ಟೆಯಲ್ಲಿ ನೀರಿದ್ದಾವೆ, ಅದು ಟಬ್ಬಲ್ಲೆಲ್ಲ ತುಂಬಿಸೋದಷ್ಟೇ. ಮತ್ತು ಕೆಲಸಗಳು ಕೂಡ ತುಂಬ ಪೆಂಡಿಂಗ್ ಇದ್ದು ನಿಜವಾಗ್ಲೂ ಹಲ್ಲು ಬಂದಿರೋದ್ರಿಂದ ಏನು ಕೆಲಸ ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಮಗನ ಕೂಡ ಹುಷಾರಿರಲಿಲ್ಲ ಅಲ್ವಾ, ಅವನು ಕೂಡ ಸ್ವಲ್ಪ ಕೈ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನು ನಾನು ಒಂದು ವಾರದೊಳಗೆ ಏನಕ್ಕೆ ಅಷ್ಟೊಂದು ಕೆಲಸನೂ ಮಾಡಿಲ್ಲ. ವಾರ ಸಮೇತ ಸರಿಯಾಗಿ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಅದಕ್ಕೋಸ್ಕರ ಹಿಂಗೆ ಇದ್ದರೆ ಇದು ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಂಬಿಟ್ಟು ಹಂಗೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಡೈಲಿ ಇಷ್ಟಿಷ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಡೈಲಿ ಕೆಲಸ ಮಾಡ್ಕೊತಾ ಇದ್ದೆ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ನಾನು. ಮತ್ತು ಮಳೆ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಸ್ವಲ್ಪ ಸೋರುತ್ತೆ ಮೇಲ್ಗಡೆ ಎಲ್ಲ. ಅಲ್ಲಿ ಎಲ್ಲ ಸ್ವಲ್ಪ ಪಾತ್ರೆ ಟಬ್ಬು ಎಲ್ಲ ಇಡಬೇಕು. ಡೈಲಿ ಅವು ಬಾಕ್ಸು ಅವೆಲ್ಲ ಎತ್ತಿಡಬೇಕು. ಮತ್ತು ಬೆಳಗ್ಗೆ ಆದಮೇಲೆ ಮತ್ತು ಅವೆಲ್ಲ ಜೋಡಿಸ್ಬೇಕು. ಬರೀ ಇದೇ ಕೆಲಸ ಆಗಿಬಿಟ್ಟಿದೆ ನನಗಂತೂ. ಇನ್ನು ಅಂಗಡಿ ಕೂಡ ಸ್ವಲ್ಪ ವ್ಯಾಪಾರನೂ ಸ್ವಲ್ಪ ಆಗ್ತಾಯಿದೆ, ಹಂಗೇನು ಪರವಾಗಿಲ್ಲ. ಮತ್ತು ಅದ್ರ ಕಡೆ ಕೂಡ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ. ಐಟಮ್ ಕೂಡ ಖಾಲಿ ಆದಂಗೆಲ್ಲ ಆವಾಗಲೇ ತರಿಸೋದು ಅದೆಲ್ಲ. ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ, ತುಂಬ ಕೆಲಸಗಳಿದ್ವು, ಎಲ್ಲ ಪೆಂಡಿಂಗ್ ಇದ್ದು. ಅದಕ್ಕೆ 1-2 ದಿನದಿಂದ ಸ್ವಲ್ಪ ಹಂಗೆ ಮಾಡ್ಕೊತಾ ಇದ್ದೀನಿ ಒಂದೊಂದು ಕೆಲಸನೇ. ಇನ್ನು ದಸರಾ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಎಲ್ಲರೂ ಆಗಲೇ ಬನ್ನಿ ಮರಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಬೇಗನೆ ಎದ್ದು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಎಲ್ಲ ಓಡಾಡ್ತಾ ಇರ್ತಾರೆ. ಗೊತ್ತಾಗುತ್ತಲ್ವ ಓಡಾಡ್ತಿರೋದು, ಅಷ್ಟು ಗೊತ್ತಾಗ್ತಾ ಇರುತ್ತೆ. ಮತ್ತು ಎದ್ಬಿಡ್ತಾರೆ. ಮತ್ತು ಏನಾದರೂ ಬೇಕಂದ್ರೂ ಕೂಡ ಬಂದು ಎಬ್ಬರಿಸ್ತಾ ಇರ್ತಾರೆ. ಅಲ್ಲಿಗೂ ಕೂಡ ಒಂದು ಸ್ವಲ್ಪ ನಿದ್ದೆ ಕಮ್ಮಿ ಆಗಿಬಿಟ್ಟಿದೆ ನನಗಂತೂ. ಪೂಜೆ ಸಾಮಾನು ಏನಾದರೂ ಬೇಕಂದ್ರೂ ಕೂಡ ಬರ್ತಾ ಇರ್ತಾರೆ. ಅದಕ್ಕೆ ಇವಾಗಂತೂ ಬೇಗನೆ ಎದ್ದೇಳ್ತಾ ಇದ್ದೀನಿ. ಎಲ್ಲರೂ ಬನ್ನಿ ಮರಕ್ಕೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಹರಕೆ ಕಟ್ಟಿರ್ತಾರಲ್ಲ, ಹರಕೆ ಎಲ್ಲ ತೀರಿಸ್ತಾ ಇದ್ದಾರೆ. ಏನೋ ನೋಡಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ. ಬೆಳಗ್ಗೆನೇ ಎದ್ದು ತಣ್ಣೀರು ಸ್ನಾನ ಮಾಡಿಬಿಟ್ಟು ಮತ್ತು ಹಣ್ಣು ಕಾಯೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಅಂದರೆ ಯಾರ ಹತ್ರನೂ ಮಾತಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಗ್ತಾ ಇರ್ತಾರೆ. ನಮ್ಮ ಏರಿಯಾದಲ್ಲಂತೂ ಒಂದು 5 ಜನ ಡೈಲಿ ಹೋಗ್ತಾ ಇರ್ತಾರೆ. ಒಂಥರ ಖುಷಿಯಾಗುತ್ತೆ ನೋಡಿದ್ರೆ. ಎಷ್ಟು ಭಕ್ತಿಯಿಂದ ಹೋಗ್ತಾರಲ್ವ, ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ ಈಗ. ಇನ್ನು ನೈಟ್ದು ಸ್ವಲ್ಪ ಸಾಂಬಾರಿತ್ತು,
ಅದಕ್ಕೆ ಅದನ್ನೇ ಸಾಂಬಾರು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರಿಗೆ ಬಿಸಿ ಮಾಡ್ತಾಯಿದ್ದೀನಿ. ಈಗಂತೂ ತರಕಾರಿ ಅಂತೂ ತುಂಬ ರೇಟ್ ಆಗಿಬಿಟ್ಟಿದೆ, ತೊಗೊಳಕ್ಕೆ ಆಗ್ತಾಯಿಲ್ಲ. ಮನೇಲಿ ಕೂಡ ಏನು ತರಕಾರಿನೇ ಇಲ್ಲ. ಇಷ್ಟು ದಿನ ಒಂದು 4-5 ದಿನದಿಂದ ನಾನು ಸರಿಯಾಗಿ ಅಡುಗೆ ಕೂಡ ಮಾಡಿರಲಿಲ್ಲ. ಚಿಕ್ಕಮ್ಮನೇ ಮಾಡಿ ತಂದು ಕೊಡ್ತಾಯಿದ್ರು. ಇನ್ನೇನು ಮಾಡ್ಕೊತೀಯ ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ಸ್ವಲ್ಪ ತಿನ್ನೋದು, ಸ್ವಲ್ಪ ಹಾಗೆ ಬಿಡೋದು, ಹಂಗೆ ಮಾಡ್ತಾಯಿದ್ದೆ. ಸ್ವಲ್ಪ ಅಲ್ಲೋ ಬಂದಿರೋದ್ರಿಂದ ಸರಿಯಾಗಿ ಊಟ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಇದಾಗಿತ್ತು. ಇತ್ತೀಚೆಗೆ ಸ್ವಲ್ಪ ಟೀ ಕಾಫಿ ಬಿಟ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ ನನಗೆ. ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಆದರೂ ಕೂಡ ಸ್ವಲ್ಪ ಬಿಡೋಕ್ಕೆ ಕಷ್ಟ ಅನಿಸ್ತಾ ಇದೆ. ಹಲ್ಲು ಬಂದಾಗ ಬಿಟ್ಬಿಡೋಣ ಅಂತ ಅನಿಸುತ್ತೆ, ಸ್ವಲ್ಪ ಬೆಟರ್ ಅಂತ ಅನಿಸ್ದಾಗ ಮತ್ತು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮ ಮನಸ್ಸಂತೂ ನಮ್ಮ ಕಂಟ್ರೋಲಲ್ಲೇ ಇರಲ್ಲ, ಆ ಥರ ಆಗಿಬಿಡುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಬಿಟ್ಬಿಡೋಣ, ಫುಲ್ಲು ಕುಡಿಯೋದೇ ಬೇಡ ಅಂತ ಡಿಸೈಡ್ ಮಾಡ್ತಾ ಇರ್ತೀನಿ. ಆದರೂ ಕೂಡ ಬೆಳಗ್ಗೆ ಟೈಮ್ ಅಂತೂ ಕುಡಿಲೇಬೇಕಂತ ಅನಿಸುತ್ತೆ. ಆಮೇಲೆ ಸಂಜೆ ಆಗ್ತಾ ಮತ್ತೆ ಒಂದು ಲೋಟ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನು ಮಾಡೋದೋ ಗೊತ್ತಿಲ್ಲ. ಏನಾದರೂ ಅದಕ್ಕೆ ಒಂದು ಸೊಲ್ಯೂಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೆಂಗಾಗುತ್ತೋ. ಇನ್ನು ರೈಸು ಮಾಡಿಬಿಟ್ಟು ಮತ್ತು ಸಾಂಬಾರೆಲ್ಲ ಬಿಸಿ ಮಾಡಿ ಊಟ ಕೂಡ ಮಾಡಿದೆ. ನನ್ನ ಮಗನಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಸ್ವಲ್ಪ ಅವನಿಗೂ ಕೂಡ ತಿನ್ನಿಸಿ ಸ್ವಲ್ಪ ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಸಿ, ಮತ್ತು ನನ್ನ ತಂಗಿ ಮಗಳು ರಜಕ್ಕೆ ಬಂದಿದ್ದಾಳೆ, ಅವಳ ಜೊತೆಗೆ ಬಿಟ್ಟು ಮತ್ತು ಇವಾಗ ಬಟ್ಟೆ ಒಗಿತಾ ಇದ್ದೀನಿ. ಫಸ್ಟ್ ಏನಾದರೂ ಹೊಟ್ಟೆಗೆ ಮಾಡ್ಕೊಂಡು ತಿಂದು ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿ. ಇನ್ನು ಸ್ವಲ್ಪನೇ ಇದ್ದಿದ್ದು ಬಟ್ಟೆ ಕೂಡ ಏನೂ ಜಾಸ್ತಿ ಇರಲಿಲ್ಲ, ಎಲ್ಲ ಒಗ್ದಾಕೋಣ ಅಂತ ಹೇಳಿ ಕೂತ್ಕೊಂಡೆ ಈಗ. ಇನ್ನು ನಮ್ಮ ಸೋದರ ಮಾವ ತೀರೋಗಿದ್ದೆ ಅಂತ ಹೇಳಿದ್ನಲ್ವ, ಒಂದು ಸ್ವಲ್ಪ ಬೇಜಾರಾಗಿತ್ತು. ಫಸ್ಟ್ಗೆ ಏನು ಅಂತ ಅನಿಸ್ಲಿಲ್ಲ, ಬಿಡು ವಯಸ್ಸಾಗಿತ್ತಲ್ಲ ತೀರೋಗಿದ್ದಾರೆ ಅಂತ. ಆಮೇಲೆ ಬರ್ತಾ ವಿಷಯ ಎಲ್ಲ ಗೊತ್ತಾಯಿತು. ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಸುಮ್ಮನೆ ಒಂಥರ ಜಗಳ ಮಾಡಿಬಿಡೋಣ ಹೋಗಿ ಅನ್ನೋಷ್ಟು ಸ್ಟೇಜಲ್ಲಿದ್ದರು. ಆದರೂ ಕೂಡ ಎಲ್ರಿಗೂ ಕೂಡ ಸಮಾಧಾನ ಮಾಡಿಕೊಂಡು ಮಾತಾಡಿಕೊಂಡು ಆಗಿದ್ದಾಗಿದೆ, ಏನು ಮಾಡೋಕ್ಕಾಗೋದಿಲ್ಲ, ದೇವರೇ ನೋಡ್ಕೊತಾನೆ ಅವ್ರನ್ನ ಅಂತ ಹೇಳಿಬಿಟ್ಟು ಸುಮ್ಮನೆ ಅದರಲ್ಲೇ ತುಂಬ ಬೇಜಾರಾಗಿಬಿಟ್ಟಿತ್ತು. ಮತ್ತು ಅದರಲ್ಲಿ ಈ ಸಮಸ್ಯೆಗಳು ಬೇರೆ, ಯಾಕೋ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆ ನಮಗಂತೂ. ಆ ಥರ ಆಗಿಬಿಟ್ಟಿತ್ತು. ಪಾಪ ನಮ್ಮ ಮಾವ ಚೆನ್ನಾಗೇ ಇದ್ದರು, ಅವರು ಅಷ್ಟೊಂದು ವಯಸ್ಸು ಆಗಿರಲಿಲ್ಲ. ಆದರೂ ಕೂಡ ಹುಷಾರಿಲ್ದಂಗೆ ಒಂದು 4-5 ದಿನ ಹುಷಾರಿರಲಿಲ್ಲಂತೆ. ಅವ್ರು ಸರಿಯಾಗಿ ಹಾಸ್ಪಿಟಲ್ಗೂ ತೋರಿಸ್ಲಿಲ್ಲ, ಅವ್ರನ್ನ ಏನು ಸರಿಯಾಗಿ ನೋಡ್ಕೊಂಡಿಲ್ಲ, ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರು ಏನೇ ಹುಷಾರಿಲ್ಲ ಅಂದ್ರೂ ಬೇಗ ಇಲ್ಲಿಗೆ ಬಂದುಬಿಡ್ತಿದ್ರು. ಅಟ್ಲೀಸ್ಟ್ ಅವ್ರಿಗೆ ಬಸ್ ಚಾರ್ಜಿಗೆ ಕೂಡ ದುಡ್ಡು ಕೊಟ್ಟಿಲ್ಲ ಅಂತೆ. ಅದಕ್ಕೋಸ್ಕರ ಸರಿಯಾಗಿ ಊಟ ಏನು ಮಾಡ್ದೇ ಅವ್ರ ಮನಸ್ಸಿಗೆ ಅದು ಏನು ತಿಳ್ಕೊಂಡ್ರೇನೋ ಗೊತ್ತಿಲ್ಲ, ಸುಮ್ಮನೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ನಮಗೂ ಕೂಡ ವಿಷಯ ಗೊತ್ತಿರಲಿಲ್ಲ. ಅವರು ಫೋನ್ ಮಾಡಿದ್ರೆ ಮಕ್ಕಳಿಗೆ ಅವರು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಾಯಿದ್ರು. ನಮ್ಮ ಮಾಮನ ಜೊತೆ ಮಾತಾಡೋಕೆ ಕೂಡ ನಮಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅವರು ಕೂಡ ಒಂದು ನೈಟು ಅವತ್ತು ಫೋನ್ ಮಾಡಿ ಮತ್ತು ನಮ್ಮ ಅಕ್ಕನ ಹತ್ರ ನಮ್ಮ ಇನ್ನೊಬ್ಬ ಮಾಮ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಜಸ್ಟ್ ಒಂದು 10 ನಿಮಿಷ ಒಂದು 10 ನಿಮಿಷ ಕಾಲು ಗಂಟೆಗೆ ಆಗಲೇ ಫೋನ್ ಬಂದಿದೆ, ಈ ಥರ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಡೌಟ್ ಇತ್ತು ನಮಗೆ, ಏನು ಈ ಥರ ಅಂತ ಹೇಳ್ಬಿಟ್ಟು ಅದನ್ನೇ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ರು. ಮತ್ತು ಆಮೇಲೆ ಹೋಗ್ಬಿಟ್ಟು ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಬಂದ್ಮೇಲೆ ಗೊತ್ತಾಯಿತು ವಿಷಯ. ಅಲ್ಲಿ ಎಲ್ಲ ಇರ್ತಾರಲ್ಲ ಪಕ್ಕದ ಮನೆಯಲ್ಲಿ, ಹೇಳ್ತಾ ಇರ್ತಾರೆ ಹಳ್ಳಿಯಲ್ಲಿ ಈ ಥರ ಆಗಿತ್ತು ಅಂತೇಳ್ಬಿಟ್ಟು, ಸ್ವಲ್ಪ ಗಲಾಟೆ ಎಲ್ಲ ಆಗಿತ್ತು ಅಂತ ಹೇಳಿ. ನಮ್ಮ ಮಾಮ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಊಟನೂ ಏನು ಮಾಡದೆ ಹಾಸ್ಪಿಟ್ಲಿಗೂ ಏನಕ್ಕೂ ಅವರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇವರು ಕೂಡ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡಿ ಹಂಗಾಗ್ಬಿಟ್ಟಿದೆ. ಅದು ಕೂಡ ತುಂಬ ಬೇಜಾರಾಗ್ಬಿಡ್ತು ನಮಗೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಮಾಧಾನ ಮಾಡಿಸಿ ಇದಾಯಿತು. ಮತ್ತು ಗುರುವಾರನೂ ಇನ್ನೊಂದು ಕಾರ್ಯ ಇದೆ, ಹೋಗಿ ಬರಬೇಕು. ನಾನು ಕೂಡ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅವ್ರು ಮಣ್ಣು ಮಾಡೋಕ್ಕಂತೂ ಹೋಗೋಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಇವನು ಸ್ವಲ್ಪ ಚಿಕ್ಕವನಲ್ವ, ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಲ್ಲಿಗೆ ಅಂತ ಹೇಳಿ ಹೋಗಲಿಲ್ಲ ನಾನು. ಅಟ್ಲೀಸ್ಟ್ ಈ ಕಾರ್ಯಕ್ಕಾದರೂ ಹೋಗ್ಬಿಟ್ಟು ಕಾಯಿ ಎಲ್ಲ ಕೊಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಎಲ್ಲರೂ ಹೋಗ್ಬೇಕು ಫ್ಯಾಮಿಲಿ ಫುಲ್ ಅಂತ. ನೋಡಬೇಕು, ಹೋದರೆ ವ್ಲಾಗ್ ಮಾಡ್ತೀನಿ ಅಲ್ಲಿ. ಏನೇ ಹೇಳಿ ತಂದೆ ತಾಯಿಗೆ ಒಂದು ಹೆಣ್ಮಗಳು ಅನ್ನೋದು ಇರಲೇಬೇಕು ಕಂಪಲ್ಸರಿ. ನಿಜವಾಗ್ಲೂ ಭಾಳ ಉಪಯೋಗ ಆಗುತ್ತೆ. ಗಂಡು ಮಕ್ಳಿಗೆ ಕೆಲವು ಗಂಡು ಮಕ್ಳಿಗೆ ಅಷ್ಟೊಂದು ಕನಿಕರ ಇರಲ್ಲ, ಆದರೆ ಹೆಣ್ಮಕ್ಳಿಗೆ ತಂದೆ ತಾಯಿ ಅನ್ನೋದು ಒಂದು ಸೆಂಟಿಮೆಂಟ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ, ಮತ್ತು ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊತಾಳೆ. ನಿಜವಾಗ್ಲೂ ಹೆಣ್ಮಕ್ಳು ಬೇಕೇ ಬೇಕು. ಅಟ್ಲೀಸ್ಟ್ ಕಷ್ಟ ಸುಖಕ್ಕಾದರೂ, ವಯಸ್ಸಾದರೂ ಕೂಡ ನಮ್ಮಪ್ಪ ಬಂದರು ನಮ್ಮಮ್ಮ ಬಂದರು ಅನ್ನೋ ಒಂದು ಇದರೆಲ್ಲ ಅಟ್ಲೀಸ್ಟ್ ಒಂದು ಚೊಂಬು ನೀರು ಕೊಟ್ಟು ಒಂದು ಟೈಮ್ 2 ಟೈಮ್ ಊಟ ಕೂಡ ಇಡೋ ಅಂಥ ಇದಿರುತ್ತೆ. ಏನೋ ಒಂಥರ ಆ ಫೀಲಿಂಗ್ಸೇ ಬೇರೆ, ಅದು ಹೇಳೋಕ್ಕೆ ಆಗಲ್ಲ. ಗಂಡು ಮಕ್ಳಿಗೆ ಏನಂದರೆ ಅವ್ರವ್ರ ಸ್ವಾರ್ಥಕ್ಕೆ ಅವರು ಲಾಸ್ಟಿಗೆ ಬದುಕ್ಬಿಡ್ತಾರೆ, ಅಂಥ ಸ್ವಾರ್ಥಿಗಳಾಗ್ಬಿಡ್ತಾರೆ ಕೆಲವ್ರು ಗಂಡು ಮಕ್ಕಳು. ಎಲ್ಲರೂ ಅದೇ ಥರ ಇರಲ್ಲ, ಜಾಸ್ತಿ ಅಪ್ಪ ಅಮ್ಮನ ಇಷ್ಟಪಡೋರು ಕೂಡ ಇರ್ತಾರೆ. ಕೆಲವ್ರು ಇರ್ತಾರೆ ಈ ಥರ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ನಮ್ಮ ಮಾವನಿಗೆ 2 ಗಂಡು ಮಕ್ಕಳು, ಆದರೂ ಕೂಡ ಒಬ್ಬನು ಕೂಡ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಅದೇ ಒಂಥರ ಬೇಜಾರು. ಅಟ್ಲೀಸ್ಟ್ ಅವ್ರಿಗೆ ಹುಷಾರಿಲ್ದಾಗ ಇಲ್ಲಿಗಾದರೂ ಕರ್ಕೊಬಂದುಬಿಟ್ಟಿದ್ರು ಕೂಡ ನಮ್ಗೆ ಎಷ್ಟೋ ಸಮಾಧಾನ ಆಗ್ತಾಯಿತ್ತು. ನಮಗೆ ಅವ್ರನ್ನ ಕಳ್ಕೊಂಡು ತುಂಬ ಬೇಜಾರಾಗಿಬಿಟ್ಟಿದ್ವಿ ನಾವಂತೂ. ಇನ್ನು ಬಟ್ಟೆ ಎಲ್ಲ ಒಗೆದ್ಮೇಲೆ ನನ್ನ ಮಗ ಕೂಡ ಸ್ವಲ್ಪ ಆಟ ಆಡ್ತಾಯಿದ್ದ. ಇನ್ನು ಸಂಜೆ ಆಯಿತು.
ಅಂಗಡಿಯಲ್ಲಿ ಜ್ಯೂಸ್ ಐಟಮ್ ಎಲ್ಲ ಖಾಲಿಯಾಗಿತ್ತು, ಫುಲ್ಲು ಏನೂ ಇರಲಿಲ್ಲ. ಅದಕ್ಕೆ ಟೆಂಪ ಬಂದಿತ್ತು, ಮನೆ ಮುಂದೆನೇ ಬರುತ್ತೆ. ಅದಕ್ಕೆ ಜ್ಯೂಸ್ ಐಟಮ್ ಎಲ್ಲ ಇಳಿಸ್ಕೊಂಡಿದ್ದೆ, ಎಲ್ಲ ಜೋಡಿಸ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಇನ್ನು ಸಾಂಬಾರಿಗಂತೂ ತರಕಾರಿ ಏನೇನೂ ಇರಲಿಲ್ಲ. ಅದಕ್ಕೆ ಏನು ಮಾಡೋಣಪ್ಪ ಅಂತ ಚಿಂತೆನೇ ಆಗಿಬಿಟ್ಟಿದೆ ನನಗೆ. ಇನ್ನು ಸುಮ್ಮನೆ ಸಿಂಪಲಾಗಿ ಒಂದು ಸ್ವಲ್ಪ ತಿಳಿ ಸಾರು ಮಾಡೋಣ ಅಂತ ಹೇಳಿ, ಇದು ನಮ್ಮಮ್ಮ ಅವಾಗವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದು ನೆನಪಾಯಿತು, ನಮ್ಮಮ್ಮ ಮಾಡ್ತಿದ್ರಲ್ವ ಅದನ್ನಾದರೂ ಮಾಡೋಣ, ಬಿಸಿ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದು ನಾನು ರೆಕಾರ್ಡ್ ಮಾಡಲಿಲ್ಲ. ಏನಿಲ್ಲ, ಸಿಂಪಲಾಗಿ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು ಅಷ್ಟೇ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಅಷ್ಟೇ ಹಾಕ್ಬಿಟ್ಟು, ಮತ್ತು ಹುಣಸೆಹಣ್ಣು ನೆನೆಸ್ಬಿಟ್ಟು ಚೆನ್ನಾಗಿ ಹುಣಸೆ ಹುಳಿ ಕೂಡ ಇದರೆಲ್ಲ ಮಿಕ್ಸ್ ಮಾಡ್ಕೊಬೇಕಿಲ್ಲ, ರಸ ಹಿಂಡಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಕೊಡಬೇಕಷ್ಟೇ. ಒಗ್ಗರಣೆ ಕೊಟ್ಟು ಒಂದೆರಡು ಕುದಿಸ್ಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಸೈಡು ನೀರು ಸಾರು ಅಂತಾರೆ, ಇಲ್ಲ ಒಬ್ಬರು ಅಕ್ಕಿ ತೊಳೆದಿರೋ ಸಾಂಬಾರು ಅಂತಾರೆ, ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ. ಈ ತಳಿ ಸಾಂಬಾರು ಮಾತ್ರ ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬ ಟೇಸ್ಟ್ ಬರುತ್ತೆ. ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಹಸಿಟ್ಟು ಬೇರೆ ಖಾಲಿ ಆಗಿತ್ತು, ಅದಕ್ಕೆ ಒಂದೆರಡು 3 ದಿನದಿಂದ ಬರೀ ಅನ್ನನೇ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹಲ್ಲು ಇರೋದ್ರಿಂದ ಕೂಡ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಅಲ್ವ, ಸ್ವಲ್ಪ ಸರಿಯಾಗಿ ಅಡುಗೆ ಕೂಡ ಮಾಡಿರಲಿಲ್ಲ ನಾನು. ಹೆಂಗಿದ್ರು ನಾಳೆ ಭಾನುವಾರ ತರಕಾರಿ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿಟ್ಟೆ, ಒಂದು ಬೆಳಗ್ಗೆಗೆ ಮತ್ತು ಇವಾಗ ಆಗುತ್ತಂತ ಹೇಳಿ. ನೋಡ್ತಾ ಇರುವ ಸ್ವಲ್ಪ ಕುದಿಸ್ಬೇಕಾದ್ರೆ ಸ್ವಲ್ಪ ತೆಳು ಅಂತ ಅನಿಸುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಾಮೂಲಿ ಸ್ವಲ್ಪ ಮಂದ ಬಂದಿರುತ್ತೆ ಸಾಂಬಾರು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇರ್ಬೋದು, ಆಗಲೇ ಈ ಕಡೆ ಸಾಂಬಾರು ಮಾಡ್ತಾಯಿದ್ದೆ, ಮತ್ತು ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಅನ್ನನೂ ಸಾಂಬಾರು ಒಂದೇ ಸತಿ ಮಾಡೋಣ ಅಂತ ಹೇಳಿ. ಮತ್ತು ಜ್ಯೂಸ್ ಬೇರೆ ಇದ್ವಲ್ವ, ಎಲ್ಲ ಜೋಡಿಸ್ಬೇಕು ಫ್ರಿಜ್ಜಿಗೆ, ಮತ್ತು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸೋಣ ನೀಟಾಗಿ ಅಂತ ಹೇಳಿ ಬೇಗ ಮಾಡಿದೆ. ಮತ್ತು ಈ ಕಡೆ ನನ್ನ ಮಗ ಕೂಡ ಮೊಟ್ಟೆ ಬೇಕಂತ ಬೆಳಗ್ಗೆಯಿಂದ ನನಗೆ ಸುಮ್ಮನೆ ಹಿಂಸೆ ಕೊಡ್ತಾಯಿದ್ದೆ, ಬೇಯಿಸ್ಕೊಡು ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಸ್ವಲ್ಪ ಮೊಟ್ಟೆ ಬೇಯಿಸಿದ್ದೆ. ಇರಲಿ ತಿಂತಾನೆ ಅಂತ ಹೇಳ್ಬಿಟ್ಟು, ಅವನೇನು ಓಡಾಡಿಕೊಂಡೇ ತಿಂದುಬಿಡ್ತಾನೆ, ಅದೇನಿಲ್ಲ, ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ, ಅದಕ್ಕೋಸ್ಕರ ಬೇಯಿಸಿದೆ. ಇನ್ನು ಅನ್ನ ಕೂಡ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದು, ಜಾಸ್ತಿ ಕೂಡ ಮಾಡಲಿಲ್ಲ. ಒಂದು ಸ್ವಲ್ಪ ಅನ್ನ ತಿಳಿ ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ. ಮತ್ತು ಅಡುಗೆ ಎಲ್ಲ ಆದಮೇಲೆ ಜ್ಯೂಸೆಲ್ಲ ಜೋಡಿಸೆಲ್ಲ ಆದಮೇಲೆ ಸ್ಟಾರ್ಟ್ ಆಯ್ತು ನೋಡಿ ಮಳೆ. ಫುಲ್ಲು ಮಳೆ ಅಂದರೆ ಮಳೆ. ಒಂದು ಸ್ವಲ್ಪ ಹೊತ್ತೇ ಕರೆಂಟ್ ಇದ್ದಿದ್ದು, ಆಮೇಲೆ ಕರೆಂಟ್ ಕೂಡ ಹೋಯಿತು. ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಾಯಿದೆ ಅಂತೇಳ್ಬಿಟ್ಟು. ಜೋರಾಗೆ ಬಂತು ಮಳೆ. ಓಕೆ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ಸ್ವಲ್ಪ ಹಲ್ಲು ನೋವು ಕಮ್ಮಿ ಆದಮೇಲೆ ಇನ್ನು ಚೆನ್ನಾಗಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್.